ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಇದನ್ನು ನೋಡೋದ್ರಲ್ಲಿ ಭಾಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪಾಡಿ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಕ್ಕಾಗಿ ತಂದೆ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ನೀವೆಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದನ್ನು ನೆನೆಸಿದ್ದೀನಿ. ದೇವರು ಅದ್ಭುತವಾಗಿ ನಮ್ಮನ್ನು ಕಾಪಾಡಿ ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ನೂತನ ದಿನದಲ್ಲಿ ದೇವರು ಒಂದು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ಜೀವ ಮತ್ತು ಜೀವನ. ಆಮೇಲೆ ಅಲ್ಲೆಲ್ಲಿ ಹೋಗ್ತದೆ ಮಕ್ಕಳು, ಜೀವ ಮತ್ತು ಜೀವನ ಎಂಬುದಾಗಿ. ಇದಕ್ಕೆ ಆಧಾರವಾಗಿ ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 21ನೇ ವಾಕ್ಯ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾನೆ. ಅಲ್ಲಿ ಹೀಗೆ ಬರೀತಾರೆ, ಏನಂದರೆ ನೋಡಿ, ಯೇಸು ತಿರುಗಿ ದೋಣಿಯಲ್ಲಿ ಈಚೆ ದಂಡಕ್ಕೆ ಬಂದಾಗ ಜನರು ಬಹು ದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು. ಆತನು ಸಮುದ್ರದ ದಂಡದಲ್ಲಿ ಇದ್ದನು. ಆಮೇಲೆ ಅಲ್ಲಿ ಅದ್ಭುತ ಮಕ್ಕಳೇ, ಇಲ್ಲಿ ನಾವು ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 21ನೇ ವಚನ ಹಿಡಿದು 43ನೇ ವಚನವರೆಗೂ ನಾವು ಗಮನಿಸುವುದಾದರೆ, ಇಲ್ಲಿ ಯೋಚಿಸಬೇಕಾದ್ರೆ ಯೇಸು ನಮ್ಮ ವಿಶ್ವಾಸಕ್ಕೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುತ್ತೇವೆ ಎಂಬುದಾಗಿ ಅದ್ಭುತ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ವಿಶ್ವಾಸ ಇರಬೇಕು. ದೇವ್ರು ನನಗೆ ಪ್ರತಿಫಲ ಕೊಡ್ತಾರೆ, ನಾನು ಆತನೇ ನಂಬುತ್ತೀನಿ, ದೇವರು ಅದ್ಭುತ ಮಾಡ್ತಾರೆ ನನ್ನ ಜೀವಿತದಲ್ಲಿ ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ದೇವರಲ್ಲಿ ನಾವು ವಿಶ್ವಾಸ ಇರಬೇಕು. ಪ್ರೀತಿಯ ಮಕ್ಕಳೇ, ಅದೇ ಥರ ಯೇಸು ದೋಣಿಯಿಂದ ಹೊರ ಬಂದಾಗ ಜನರು ಕಾಯ್ತಿದ್ದರು, ಅಯ್ಯೋ ಯೇಸು ಸ್ವಾಮಿ ಬರ್ತಿದ್ದಾರೆ ಎಂಬುದಾಗಿ. ಮತ್ತು ಈ ಭಾಗದಲ್ಲಿ ನಾವು 2 ಅದ್ಭುತಗಳು ನಾವು ನೋಡುತ್ತೇವೆ. ಯಾವುದಂದರೆ ನೋಡೋದಾದರೆ, ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟು ವಂಚಿತರಾದವರ ಬಗ್ಗೆ ಕಾಳಜಿ. ಧಾರ್ಮಿಕ ವಿಧಿ ವಿಧಾನಗಳಿಗಿಂತ ಜೀವನ ಬಹಳ ಮುಖ್ಯವೆಂದು ಯೇಸು ಪರಿಗಣಿಸಿದ್ದರು. ಆಮೇಲೆ ಅದ್ಭುತ ಮಕ್ಕಳೇ, ಯೇಸು ಸ್ವಾಮಿ ಹೇಳ್ತಿದ್ದಾರೆ ಜೀವನ ಮತ್ತು ಜೀವನ ಬಗ್ಗೆ. ದೇವರು ಈ ಸಮಾಜ ಬಗ್ಗೆ ಏನೇನು ಹೇಳ್ತಾರೆ ಅದ್ರ ಬಗ್ಗೆನೂ ಹೇಳ್ತಿದ್ದಾರೆ. ದೇವ್ರು ಅದ್ಭುತ ಮಾಡುವ ದೇವರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರನ್ನು ನಾವು ನೋಡುವಾಗ, ನನ್ನ ಮಗಳೇ ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೀನಿ ಎಂಬುದಾಗಿ ದೇವರು ಇಂದು ಹೆಚ್ಚಿಸ್ತಾರೆ. ಮೊದಲನಾಗಿ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ರಾಯರನ್ನು ನೋಡ್ತೀವಿ. ಆ ವಚನ 21-24 ವಚನ ನೋಡೋದಾದರೆ, ಸಭಾ ಮಂದಿರದಿಂದ ಅಧಿಕಾರಿ, ಸಮಾಜದಲ್ಲಿ ಗೌರವ ಉಳ್ಳವ ವ್ಯಕ್ತಿ, ತನ್ನ ಅಸಹಾಯಕ ಪರಿಸ್ಥಿತಿಯಲ್ಲಿ ನಾಚಿಕೊಳ್ಳದೆ ತನ್ನ ಮಗಳಿಗಾಗಿ ತನ್ನನ್ನು ತಗ್ಗಿಸಿಕೊಂಡು ಜನಕರ ನಡುವೆ ಯೇಸುವಿನ ಬಳಿಗೆ ಬಂದನು. ತುಂಬ ದೊಡ್ಡ ಅಧಿಕಾರಿ ಇದ್ದರು ಪ್ರೀತಿ ಮಕ್ಕಳೇ. ಆ ಅಧಿಕಾರಿ ಯೇಸು ಸ್ವಾಮಿ ಗುಣಪಡಿಸ್ತಾರೆ, ನಾನು ಹೇಗಾದರೂ ಮಾಡಿ ನನ್ನ ಮಗಳಿಗೆ ಎತ್ಕೊಂಡು ಹೋಗ್ಬೇಕೆಂಬುದಾಗಿ ಅಷ್ಟು ಸಹಾಯಕದಿಂದ ಹೋಗ್ತಾರೆ. ಮುಂದೆ ಹೋಗುವಾಗ ಮನೆಗೆ ಬರಲು ಕೇಳಿಕೊಂಡನು. ಜನರು ಮಗಳು ಸತ್ತು ಹೋದಳು ಎಂದಾಗಲೂ ಆತನಲ್ಲಿದ್ದ ನಂಬಿಕೆಯನ್ನು ನೋಡಿದರು. ಅವನ ನಂಬಿಕೆಯನ್ನು ಜನನ ಅಸ್ಥಿರಗೊಳಿಸಿದರು. ಆಯರನ್ನು ನಂಬಿಕೆಯಲ್ಲಿ ಸ್ಥಿರವಾಗಿದ್ದಾನೆಂಬುದನ್ನು ನೋಡ್ತೀವಿ. ಹೌದು ಮಕ್ಕಳೇ, ಆಯರನ್ನು ನಂಬಿಕೆಯಲ್ಲಿ ಒಂದು ದೇವರಲ್ಲಿ ಅಷ್ಟು ನಂಬಿಕೆಯಿಂದ ದೇವ್ರು ನನ್ನ ಮಗಳಿಗೆ ಹೇಗಾದರೂ ಮಾಡಿ ಬದುಕಿಸ್ತಾನೆ ಎಂಬುದಾಗಿ. ಅದ್ಭುತ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಏನಾದರೂ ಕಷ್ಟ ವೇದನೆ ಬಂದರೂ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಬಿಡುಗಡೆ ಕೊಡ್ತಾರೆ. ನಮ್ಮ ನಂಬಿಕೆ ಇಡಬೇಕು. ನಮ್ಮ ಕೆಲಸ ಸಮಾಜ ಏನಾಗ್ತದೋ, ಇವ್ರಿಗೆ ಇಷ್ಟು ಕಷ್ಟ ಇದೆ, ಇವ್ರು ಕ್ರೈಸ್ತನ ಇದ್ದಾರೆ ಎಂಬುದಾಗಿ ಕೆಲವರು ಏನಾಗ್ತಪ್ಪ ಇವ್ರು ಹೇಳ್ಬೋದು. ಆದರೆ ದೇವರಲ್ಲಿ ಬಲವಾಗಿ ನಂಬಿಕೆ ಇಡುವಾಗ ದೇವ್ರು ನಮಗೆ ಜಯ ಕೊಡ್ತಾರೆ. ಎರಡನೇದಾಗಿ ನೋಡೋದಾದ್ರೆ ಪ್ರೀತಿ ಮಕ್ಕಳೇ, ರಕ್ತ ಕುಸುಮ ರೋಗಿಯಾದ ಸ್ತ್ರೀಯನ್ನು ವಚನ ನೋಡೋದಾದ್ರೆ 25ನೇ ವಚನ ಮತ್ತು 33ನೇ ವಚನ ನೋಡೋದಾದ್ರೆ, ಅಲ್ಲಿ ಸ್ತ್ರೀ ರಕ್ತಕ್ಕೂ ಇಷ್ಟು 33 ವರ್ಷ ಅವ್ರ ರಕ್ತ ಇತ್ತು. ಸಮಾಜದಲ್ಲಿ ಹೊರ ಹಾಕಲ್ಪಟ್ಟಲು, ಸಮುದಾಯದ ದೃಷ್ಟಿಯಲ್ಲಿ ಅಶುದ್ಧನೆಂಬುದಾಗಿ 12 ವರ್ಷಗಳಿಂದ ಒಂಟಿತನ, ನಿರಾಶೆ, ಆಸಕ್ತಿಯಿಂದ ಬಳಲುತ್ತಿದ್ದಳು ಎಂಬುದನ್ನು ನೋಡ್ತೀವಿ. ಹೌದು ಮಕ್ಕಳೇ, ಅವಳು 12 ವರ್ಷದಿಂದ ಆ ಸಮಾಜದಿಂದ ಆ ದೇಶದಲ್ಲಿದ್ದಂಥ ಜನರೆಲ್ಲ ಇವಳು ಇಂಥ ಕಾಯಿಲೆ ಇದೆ, ನಮಗಾರ ಬರುತ್ತೆ ಎಂಬಂಥ ಭಯದಿಂದ ಅವರು ದೂರ ಆಗ್ತಿದ್ರು. ಆಮೇಲೆ ವೈದ್ಯರು ನೋಡಿ ಅಸಹಾಯಕತೆಯಿಂದ ಬಳಲುತ್ತಿದ್ದರು. ವೈದ್ಯರಿಂದಲೂ ಚೇತರಿಸಿಕೊಳ್ಳದಾಗ ತನ್ನ ಜೀವನ ಕೈ ಬಿಟ್ಟ ಸ್ಥಿತಿಯಲ್ಲಿ ಎಲ್ಲರ ತನ್ನನ್ನು ತಿರಸ್ಕರಿಸಿದ ನೊಂದುಕೊಂಡಲೆಂಬುದನ್ನು ನೋಡ್ತೀವಿ. ಹೌದು ಮಕ್ಕಳೇ, ಅವಳ ಜೀವನದಲ್ಲಿ ನೊಂದುಕೊಂಡಳು. ಅಯ್ಯೋ ದೇವರೇ, ಎಲ್ಲ ವೈದ್ಯರ ಹತ್ರ ಸಹಾಯ ಕೇಳಿದೆ, ಆದರೂ ನನಗೆ ಯಾರು ಸಹಾಯ ಮಾಡ್ತಾನೆ ಎಂಬುದಾಗಿ ಅವಳಲ್ಲೇ ಕುತ್ತಿ ಅಳ್ತಾ ಇದ್ದಳು ಎಂಬುದನ್ನು ನೋಡ್ತೀವಿ. ಆದರೆ ತಾನು ಗುಣ ಹೊಂದಲು ಯೇಸುವಿನಿಂದ ಮಾತ್ರ ಸಾಧ್ಯವೆಂದು ನಂಬಿ ಆತನನ್ನು ಹುಡುಕುತ್ತಾ ಬಂದಳು ಎಂಬುದನ್ನು ನೋಡ್ತೀವಿ. ಹೌದು ಮಕ್ಕಳೇ, ದೇವರನ್ನು ಹುಡುಕುತ್ತಾ ಹೋದರು. ಯೇಸು ಸ್ವಾಮಿ ಇಲ್ಲಿದ್ದಾರೆ, ನಾನು ಹುಡುಕುತ್ತಾ ಇದ್ದರೆ
ಖಂಡಿತವಾಗಿ ನನ್ನನ್ನು ಸ್ವಸ್ಥ ಮಾಡ್ತಾರೆ ಎಂಬುದಾಗಿ ಅವಳ ನಂಬಿಕೆಯಿಂದ ಹೋಗಿ ಆ ಉಡುಪನ್ನು ದೇವರನ್ನು ಉಡುಪು ಮುಟ್ಟಿದರೆ ನಾನು ಗುಣವಾಯ್ತೇನೆ ಎಂಬುದಾಗಿ ಅವಳ ನಂಬಿಕೆಯಿಂದ ಆ ಉಡುಪು ಮುಟ್ಟುವಾಗ ದೇವರು ಯಾರು ನನ್ನ ಮುಟ್ಟಿದ್ದಾರೆ ಎಂಬುದಾಗಿ ನಾವು ಅವ್ರು ದೇವರು ಹೇಳ್ತಾರೆ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡುತ್ತೆ ಎಂಬುದಾಗಿ. ಹೌದು ಮಕ್ಕಳೇ, ನಮ್ಮ ಜೀವಿತದಲ್ಲಿ ಈ ದಿನಗಳಲ್ಲಿ ನಾವು ಶ್ರಮ ಮರಣದಲ್ಲಿದ್ದೇವೆ. ದೇವರನ್ನ ಅತಿವಾಗಿ ನಾವು ನಂಬಿಕೆ ಇಡಬೇಕು. ಆತ ನಮಗೆ ಜೀವ ಕೊಡುವಾಗಿದ್ದಾನೆ ಮತ್ತು ಜೀವನದಲ್ಲಿ ಅದ್ಭುತವಾಗಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾರೆ. ಅಲ್ಲಿ ನೋಡಿ, ದೈವಿಕ ಹಾಗೂ ಮಾನಸಿಕ ಸ್ವಸ್ಥತೆ ಹೊಂದಿದಳು. ಆ ರಹಸ್ಯದಲ್ಲಿ ಮಾಡಿದ ಈ ಕಾರ್ಯ ಬಹಿರಂಗಗೊಂಡು ಎಲ್ಲರಿಗೂ ತಿಳಿಯುತ್ತೆ ಎಂಬುದನ್ನು ನೋಡ್ತೀವಿ. ಹೌದು ಮಕ್ಕಳೇ, ಅಲ್ಲಿದ್ದರಿಗೆಲ್ಲ ಆಶ್ಚರ್ಯವಾಯಿತು. ಇವಳು ಹೆಂಗೆ ಗುಣವಾದರು, ಯೇಸು ಸ್ವಾಮಿ ಅದ್ಭುತ ಮಾಡಿದರು ಇವ್ರ ಜೀವಿತದಲ್ಲಿ ಎಂಬುದಾಗಿ. ಹೌದು ಮಕ್ಕಳೇ, 12 ವರ್ಷ ಆಯರಿನ ಮಗಳು ಮತ್ತು 12 ವರ್ಷದಳು. ಈ ಸ್ತ್ರೀಗೆ 12 ವರ್ಷಗಳಿಗಿಂತ ರಕ್ತ ಕುಸುಮ ವ್ಯಾಧಿ ಪೀಡಿತಳು. ಸತ್ತ ಮಗಳು ಜೀವ ಹೊಂದಿದಳು. ಸ್ತ್ರೀ ರಕ್ತ ನಿಂತು ಅವರಿಬ್ಬರಲ್ಲೂ ಯೇಸುವಿನ ಮೇಲಿರುವ ದೃಢವಾದ ನಂಬಿಕೆ, ನಿರಾಶೆಯಲ್ಲೂ ನಿರೀಕ್ಷೆ, ಬಲಹೀನತೆಯಲ್ಲಿ ಬಲ, ಕಾರ್ಯದಲ್ಲಿ ನಂಬಿಕೆ, ಸಾವಿನಲ್ಲೂ ಜೀವ, ಬದುಕು, ಜೀವನದಲ್ಲಿ ಸಮಾಧಾನ, ಅವಮಾನದಲ್ಲಿ ಮಾನವ ಹೊಂದಿದ್ದಾರೆ ಎಂಬುದನ್ನು ನೋಡ್ತೀವಿ. ಹೌದು ಮಕ್ಕಳೇ, ಅವರು ಜೀವನದಲ್ಲಿ ಅದ್ಭುತವಾಗಿ ಕಾಣುತ್ತಾರೆ ಎಂಬುದನ್ನು ನೋಡ್ತೀವಿ. ಮುಟ್ಟಲಾಗದನು ಯೇಸು ಮುಟ್ಟಿದನು. ಧಾರ್ಮಿಕ ವಿಧಿ ಅನುಸಾರವಾಗಿ ಸತ್ತ ಮಗಳು ಮತ್ತು ಸ್ತ್ರೀ ಅಶುದ್ಧರಾದರು ಎಂಬುದನ್ನು ನೋಡ್ತೀವಿ. ಯೇಸುವಿನ ಸ್ಪರ್ಶ ಮತ್ತು ಆತನ ಸನ್ನಿಧಿ ನಮ್ಮನ್ನು ಶುದ್ಧ ಮಾಡುತ್ತದೆ. ಆಮೇಲೆ ಹೌದು ಮಕ್ಕಳೇ, ಯೇಸು ಸ್ವಾಮಿ ಸ್ಪರ್ಶ ಮತ್ತು ಆತನ ಸನ್ನಿಧಿ ನಮ್ಮನ್ನು ಶುದ್ಧ ಮಾಡುತ್ತದೆ, ಜೀವವನ್ನು ಹಿಂತಿರುಗಿ ಪಡೆಯುವಂತೆ ಮಾಡುತ್ತದೆ. ನಮ್ಮ ಸ್ಥಿತಿ ಹೇಗಿದೆ? ಆತ್ಮಿಕ ಜೀವನದಲ್ಲಿ ಸತ್ತಿರುವ ನಮಗೆ ಕ್ರಿಸ್ತನ ತಾನೇ ಜೀವನವನ್ನಾಗಿದ್ದಾನೆ. ಯೋಹಾನ 10ನೇ ವಚನ ಹೇಳ್ತದೆ. ಹೌದು ಮಕ್ಕಳಿಗೆ, ನಮ್ಮ ಆತ್ಮ ಸತ್ತೋಗಿದೆ, ಆದರೆ ಜೀವ ಕೊಡುವುದಾಗಿದೆ. ಆತನ ವಾಕ್ಯ ದಿನ ಓದಬೇಕು. ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸುವಾಗ ಆ ಆಯರ ಮಗಳು ಸತ್ತಂತ ಹುಡುಗಿ ಎಬ್ಬಿಸಿದ್ರು. 12 ವರ್ಷದ ರಕ್ತ ಕುಬಿಸಿದ ಹುಡುಗಿನ ಮಗಳನ್ನ ಸ್ವಸ್ಥ ಮಾಡಿದರು. ಇಂದು ನಮಗೂ ನಿಮಗೂ ಅದ್ಭುತ ಮಾಡುವಂಥ ದೇವರಾಗಿದ್ದಾರೆ. ಆತನಲ್ಲಿ ನಾವು ನಂಬಿಕೆಯಿಂದ ಇರುವಾಗ ನಮಗೆ ಪುನರುತ್ಥಾನ ಜೀವನ ಕೊಡೋರಾಗಿದ್ದಾರೆ. ಪ್ರೀತಿಯ ಮಕ್ಕಳಿಗೆ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಪ್ರೀತಿಯ ಮಕ್ಕಳಿಗೆ, ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಇತರಿಗೆ ಶೇರ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಕರ್ತನೆ, ನೀನು ಪೂರ್ಣ ದೇವರು ಬಲವಾಗಿ ನಡೆಸುವಂಥ ದೇವರಾಗಿದೆ. ಹೌದಪ್ಪ, 12 ವರ್ಷ ಹುಡುಗಿನ ರಕ್ತಕೋಶನ ಸ್ವಸ್ಥ ಮಾಡಿದಂಥ ದೇವರೇ, ಅದೇ ಥರ ಯಾರು ನಿನ್ನಲ್ಲಿ ನಂಬಿಕೆ ಇಟ್ಟು ಬರ್ತಾರೋ ಅವ್ರನ್ನ ಅದ್ಭುತ ಮಾಡುವಂಥ ದೇವರು. ಅಪ್ಪ, ನೀನು ಒಳ್ಳೆ ಜೀವ ಕೊಡುವಂಥ ದೇವರಾಗಿದೆ. ಅಪ್ಪ, ನಮ್ಮ ಆತ್ಮನ ಬದುಕುವಂತೆ ಮಾಡು. ಪ್ರತಿಯೊಬ್ಬರನ್ನು ಆಶ್ವಸಿಸು. ನಿಮ್ಮ ಮಾರ್ಗದಲ್ಲಿ ನಡೆಯುವಾಗ ಪ್ರತಿಯೊಬ್ಬರು ಸಮಸ್ಯೆಯನ್ನು ಬಿಡುಗಡೆ ಕೊಡು, ಕಾಪಾಡಿ ನಡೆಸು. ಈ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡ್ತಾನೆ ಜೀವ ತಂದೆ. ಆಮೆನ್. ಮೇ ಗಾಡ್ ಬ್ಲೆಸ್ ಯು.